ಇಂಡಿಯಾ ಒಂದು T20 ವರ್ಲ್ಡ್ ಕಪ್. ಯಪ್ಪ ಇದರಷ್ಟು ಬೋರಿಂಗ್ ಫೈನಲ್ ತುಂಬಾ ನೋಡಿದೀನಿ. ಬಟ್ ಅದ್ರಲ್ಲಿ ಇದು ಒಂದು ಸೇಮ್ ಅದೇ ತರ. ಫಸ್ಟ್ ನಾನು ಲಾಸ್ಟ್ ವಿಡಿಯೋ ನಿಮ್ಗೆ ಏನ್ ಹೇಳಿದ್ದೆ, ಈ ನ್ಯೂಜಿಲೆಂಡ್ ನ ಕನ್ಫರ್ಮ್ ಇಂಡಿಯಾ ಬಂದು ಒನ್ ಸೈಡ್ ಆಗಿ ಹೊಡಿತಾರೆ ಅಂತಾನೆ ಹೇಳಿದ್ದೆ. ಅದ್ ಯಾವ ಬಾಯಲ್ಲಿ ಹೇಳಿದ್ನೋ ಅದೇ ತರ ಆಯ್ತು. ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಒಂದ್ 2-3 ಓವರ್ ಅಲ್ಲೇ ಗೊತ್ತಾಗೋದು ನ್ಯೂಜಿಲೆಂಡ್ ಚೇಸ್ ಮಾಡೋದೇ ಇಲ್ಲ ಅಂತ. ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಗೊತ್ತಾಗಿತ್ತು. ಬಟ್ ಅಟ್ ಲೀಸ್ಟ್ ಒಂದು ಟ್ರೈ ಮಾಡ್ತಾರೆ, ಒಂದ್ 200 ಯಾರು ಹೊಡಿತಾರೆ ಅನ್ಕೊಂಡೆ. ಬಟ್ ತುಂಬಾ ಡಿಸಪಾಯಿಂಟ್ಮೆಂಟ್ ಪರ್ಫಾರ್ಮೆನ್ಸ್ ಅವರಿಂದ. ಬ್ಯಾಟಿಂಗ್ ಅಲ್ಲಂತೂ ತುಂಬಾ ಪೂರ್ ಪರ್ಫಾರ್ಮೆನ್ಸ್. ಯಾಕಂದ್ರೆ ನಮ್ ಇಂಡಿಯಾ ಕಡೆಯಿಂದ ಬೌಲಿಂಗು ಸಖತ್ತಾಗಿತ್ತು. ಎಲ್ಲ ಹಂಗೆ ಏನು ಕರೆಕ್ಟ್ ಆಗಿ ಇದಕ್ಕೆ ಹೊಡಿತಿದ್ರು, ಕರೆಕ್ಟ್ ಆಗಿ ಸ್ಟಂಪ್ಸ್ಗೆ ಹೊಡಿತಿದ್ರು ಅಂತ ಹೇಳಕ್ ಬಂದೆ ಬ್ರೋ. ಎಲ್ಲ ಪಾಪ ಔಟ್ ಆಗೋದ್ರು. ಇದಕ್ಕೆ ಬಂದು ಸೌತ್ ಆಫ್ರಿಕಾನೇ ಬರ್ಬೋದಾಗಿತ್ತಲ್ಲಪ್ಪ. ಅವ್ರಾದ್ರೂ ಅಟ್ಲೀಸ್ಟ್ ಅವ್ರ ಫೈನಲ್ಸ್ ಕಾರ್ ಬಂದು ಸೋತ್ರು ಹೋಗಿದ್ದು ಏನೋ ಒಂದ್ ಆಗಿರ್ತಿತ್ತು. ಪಾಪ ಅವ್ರು 8 ಮ್ಯಾಚ್ ಗೆದ್ಕೊ ಬಂದ್ಬಿಟ್ಟು ಅಂತವ್ರ ಮೇಲೆ ನೀವು 170 12 ಓವರ್ ಹೊಡೆದಾಗ ಓಕೆ ಇಂಡಿಯಾ ಇವ್ರು ಟಫ್ ಕಾಂಪಿಟೇಷನ್ ಅಂತ ಒಂದ್ ಕಡೆ ಮನ್ಸಲ್ಲಿದ್ರು ಈ ರೇಂಜ್ಗೆ ಸೋಲೋದು. ಪಾಪ ಅವ್ರು ಸೌತ್ ಆಫ್ರಿಕಾ ನೋಡ್ಕೊಂಡು ಬೇಜಾರ್ ಬಿದ್ದು ಬಿಟ್ಟಿರ್ತಾರೆ. ಅಯ್ಯೋ ಏನ್ರೋ ಅವ್ರು ಹಿಂಗ್ ಸೋಲ್ತಿದ್ದೀರಾ, ನಮ್ಮ ಮೇಲೆ ಹಂಗ್ ಹೊಡೆದ್ರು ಹೊಡೆದಂಗ್ ಹೊಡೆದ್ರು ಅನ್ಕೊಂಡು. ಏನೋ ಯಾರು ಕರೆಕ್ಟಾಗಿ ಆಡ್ತಾರೋ ಯಾರು ಇದು ಆಡ್ತಾರೋ ಹೇಳಕ್ಕೆ ಆಗೋದಿಲ್ಲ. ಒಂದೊಂದ್ ಟೈಮಲ್ಲಿ ಒಬ್ಬರು ಒಂಥರ ಆಡ್ತಾರೆ. ಸೊ ಇಂಡಿಯಾ ಅಂತೂ ಸಖತ್ ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ, ಅದಂತೂ ಹೇಳ್ಬೋದು. ನಮ್ದೇ ನಂಬರ್ 1 ಟೀಮ್. ಯಾಕಂದ್ರೆ ಆಲ್ರೆಡಿ ಇವಾಗ ನಾವು ಗೆದ್ದಿರೋದು 3 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, T20 ವರ್ಲ್ಡ್ ಕಪ್. ಏನೇ ಬೋರಿಂಗ್ ಫೈನಲ್ ಆದ್ರೂ ಎಂಡ್ ಆಫ್ ದಿ ಡೇ ಬಂದು ಇಂಡಿಯಾ ಒಂದು ವರ್ಲ್ಡ್ ಕಪ್ ಗೆದ್ದಿದೆ. ಅದೊಂದು ಸಖತ್ ಖುಷಿ ವಿಷಯ ಎಲ್ಲಾರ್ಗು. ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಸೂಪರ್, ಒಂಥರ ಹ್ಯಾಪಿ ನ್ಯೂಸ್ ಅದು. ಬಟ್ ಅದೊಂದು ಥ್ರಿಲ್ಲಿಂಗ್ ಆಗೋಗಿ ಮುಗಿಸಿದರೆ ನಮ್ಗೆ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಸಿಗ್ತಾ ಇತ್ತು. ಬಟ್ ಈ ಮ್ಯಾಚ್ ಆ ಥರ ಮಾಡಿಲ್ಲ. ಇದಕ್ಕೆ ಬದಲು ಸೆಮಿಫೈನಲ್ಸ್ ಆಯ್ತಲ್ಲ ಇಂಗ್ಲೆಂಡ್ ಮೇಲೆ, ಅದೇ ಮ್ಯಾಚ್ ಇವತ್ತು ಟೆಲಿಕಾಸ್ಟ್ ಮಾಡಿದ್ರೆ ಕೂಡ ಇನ್ನೂ ಸೂಪರ್ ಆಗಿರ್ತಿತ್ತು. ಸೊ ಸಂಜು ಸ್ಯಾಮ್ಸನ್ ಅವರಂತೂ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಅದು ನಾಕ್ಔಟ್ ಸ್ಟೇಜ್ ಅಲ್ಲಂತೂ ಚೆಚ್ಚಿ ಕೆಡುತ್ತಾ ಇದ್ದಾರೆ. CSK ಒಂದು ಒಳ್ಳೆ ಇದಾಗೋಯ್ತು ಅವ್ರಿಗೆ ಟ್ರೇಡ್ ಮಾಡಿದ್ದು. ಅದಾದ್ಮೇಲೆ ಅಭಿಷೇಕ್ ಶರ್ಮಾನು ಅಷ್ಟೇ ಆಡಿದ ಎಲ್ಲಾ ಮ್ಯಾಚ್ನು ಡಮಾರ್ ಆದ್ರೂ ಅವ್ರನ್ನ ಬ್ಯಾಕ್ ಮಾಡಿದ್ಕೆ ಫೈನಲ್ಸ್ ಅಲ್ಲಿ ಬಂದು ಸೂಪರ್ ಆಗಿ ಆಡ್ಕೊಟ್ರು. ಅವ್ರು ರೆಗ್ಯುಲರ್ ಗೇಮೇ ಆಡಿದ್ರು, ಜಸ್ಟ್ ಒಂದು 18 ಬಾಲಲ್ಲೇ 50 ಮೇಲೆ ಹೊಡೆದ್ರು. ಅದು ಸಕ್ಕತ್ತಾಗಿತ್ತು. ಇಶಾನ್ ಕಿಶನ್ ಸೂಪರ್ ಆಗಿ ಆಡ್ತಿದ್ದಾರೆ. ಸೊ ಇವರೆಲ್ಲ IPL ಅಲ್ಲಿ ನೆಕ್ಸ್ಟ್ ಬ್ಲಾಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ IPL ಸ್ಟಾರ್ಟ್ ಆಗುತ್ತೆ ಇನ್ 20 ದಿನದಲ್ಲಿ. ಸೊ ತುಂಬಾ RCB ವಿಡಿಯೋಸ್ ಎಲ್ಲ ತುಂಬಾ ಡಿಸ್ಕಸ್ ಮಾಡೋಣ. ಮಾಡಿದಿರೋ ಚಾನಲ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಅಷ್ಟೇ ನಿದ್ದೆ ಹೇಳಕ್ ಸ್ಟಾರ್ಟ್ ಆಗೋಯ್ತು. ಆದ್ರೆ ಬುಮ್ರಾ ಅವ್ರ ಬೌಲಿಂಗ್ ಅಂತೂ ಸಕ್ಕತ್ತಾಗಿ, ಅವ್ರು ಏನ್ರಿ ಅವ್ರಿಗಂತೂ ಡೌನ್ ಫಾಲೇ ಇಲ್ಲ. ಬುಮ್ರಾ ಅಂತೂ ಸಕ್ಕತ್ತಾಗಿ ಮಾಡ್ತಿದ್ದಾರೆ ಬೌಲಿಂಗು. ಇನ್ನು ಹ್ಯಾಟ್ರಿಕ್ ಮಿಸ್ ಆಗೋಯ್ತು, ಬಟ್ 4 ವಿಕೆಟ್ಸ್ ತೆಗೆದ್ರು. ಈ ಮ್ಯಾಚ್ ಇಂದ ಒಂದೇ ಒಂದು ಕ್ವಶನ್ ನಿಮ್ಗೆ, ಸಂಜು ಸ್ಯಾಮ್ಸನ್ ನೀವು ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತೀರಾ ಇಲ್ಲ ಅಂದ್ರೆ ಬುಮ್ರಾ ಕೊಡ್ತೀರಾ? ಮರಿದಿರಾ ಕಮೆಂಟ್ಸ್ ಅಲ್ಲಿ. ಯಾರಿಗೆ ತುಂಬಾ ಡಿಸರ್ವ್ ಅಂತ, ಇಬ್ರಿಗೂ ಡಿಸರ್ವ್. ಬಟ್ ನಿಮ್ಗೆ ಯಾರು ಕೊಡ್ಬೇಕು ಅನ್ಸುತ್ತೆ ಮರಿದಿರಾ ಕಮೆಂಟ್ಸ್ ಅಲ್ಲಿ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಬಂದು ಸಂಜು ಅವ್ರು ಕೊಟ್ರು ಅನ್ಸುತ್ತೆ ಮ್ಯಾನ್ ಆಫ್ ದ ಮ್ಯಾಚ್. ನ್ಯೂಜಿಲೆಂಡ್ ಕ್ಯಾಚಿಂಗ್ ಎಲ್ಲಿ ಸೂಪರ್ ಆಗಿ ಆಡಿದ್ರು. ಬೌಲಿಂಗ್ ಅದು ಓಕೆ 50-50, ಬೌಲಿಂಗ್ ಪಿಚ್, ಬ್ಯಾಟಿಂಗ್ ಪಿಚ್ ಅಂತ ಇಟ್ಕೊಳ್ಳಿ. ಬಟ್ ಬ್ಯಾಟಿಂಗ್ ಅಲ್ಲಂತೂ ತುಂಬಾ ಮೋಸ ರೀ. ಫಿನ್ಯಾಲಂತೂ ನಾನು ನೋಡಿರೋ ಪ್ರಕಾರ 10 ಮ್ಯಾಚ್ ಅಲ್ಲಿ 1-2-3 ಈ ಮ್ಯಾಚ್ ಕ್ಲಿಕ್ ಆಗಿದ್ದು ಉಂಟು. ಬೇರೆ ಎಲ್ಲಾ ಮ್ಯಾಚ್ ಡಮಾರ್ಕೆಸ್ ಆಗಿರೋದು ಅದಕ್ಕೆ. ಬಟ್ ಪಾಪ ಸೌತ್ ಆಫ್ರಿಕಾ ಏನ್ ಮಾಡಿದ್ರು ಗೊತ್ತಿಲ್ಲ, ಅವ್ರ ಮೇಲೆ ಇವ್ರು ಹಾಕೊಂಡು ಡಮ ಅಂತ ವಾಂಚ್ ಕೆಡಿದ್ರು. ಏನೋ ಸೊ ಒಂಥರ ಬೋರಿಂಗ್ ಫೈನಲ್ ಇದು. ಇಂಡಿಯಾ ಹೆಂಗು T20 ವರ್ಲ್ಡ್ ಕಪ್ ಗೆದ್ದಿದೆ. ನಿಮ್ಗೆ ಏನ್ ಅನ್ಸ್ತು? ನೀವ್ ಹೆಂಗ್ ಮ್ಯಾಚ್ ನೋಡಿದ್ರಿ? ಬೋರಿಂಗ್ ನಿಮ್ಗೂ ತರ ಇದೇ ತರ ಬೋರಿಂಗ್ ಫೀಲ್ ಆಯ್ತಾ, ಇಲ್ಲಾಂದ್ರೆ ಇಲ್ಲ ಸಕ್ಕತ್ತಾಗಿತ್ತು ಅಂತ ಅನ್ಸ್ತಾ? ಬರೀದ್ರಿ ಕಮೆಂಟ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ನೆಕ್ಸ್ಟ್ ಬಂದು RCB ಪ್ರಿವ್ಯೂ ವಿಡಿಯೋನೇ ಹಾಕೋದು. ಯಾಕಂದ್ರೆ ಇನ್ನು IPL ಸ್ಟಾರ್ಟ್ ಆಯ್ತು. ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು RCB. ಸೊ RCB ವಿಡಿಯೋನೇ ಹಾಕೋದು. ಮರಿದಿರ ನೋಡಿ, ಸಪೋರ್ಟ್ ಮಾಡಿ. ಇದಕ್ ಮೇಲೆ RCB. ಸೊ ಈ ಸತಿನೂ 2.0 ಪರ್ಫಾರ್ಮೆನ್ಸ್ ಬರುತ್ತೆ RCB ಕಡೆಯಿಂದ. ಸಕ್ಕತ್ತಾಗಿ ಆಡ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಓಪನಿಂಗು, ಫೈನಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಇಡೋದು. ಸೂಪರ್ ಆಗಿ ಆಡ್ಲಿ. ಫೈನಲ್ಸ್ ಈ ಸತಿ RCB ಇರ್ಲೇಬೇಕು ಫೈನಲ್ಸ್ ಅಲ್ಲಿ. ಏನಂತೀರಾ? ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ. ಬಾಯ್.